Hi, welcome back to the Environmental Science series. ಇವತ್ತಿನ ಕ್ಲಾಸ್ ನೈಟ್ರೋಜನ್ ಸೈಕಲ್ ಸಾರಜನಕ ಚಕ್ರದ ಕುರಿತಾಗಿರುತ್ತೆ. ವಾತಾವರಣದಲ್ಲಿ ವಿವಿಧ ಅನಿಲಗಳ ರಾಶಿ ಇರುತ್ತೆ. ಆ ವಿವಿಧ ಅನಿಲಗಳ ಪ್ರಮಾಣ ಹೇಗೆ ಹಂಚಿಕೆಯಾಗಿರುತ್ತದೆ ಅಂದರೆ ಸಾರಜನಕ 78.08% ಇರುತ್ತೆ, ಆಮ್ಲಜನಕ 20.9% ಇರುತ್ತೆ, ಆರ್ಗನ್ 0.93% ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ 0.03% ಇರುತ್ತೆ ಮತ್ತು ಈ ಇತರೆ ಅನಿಲಗಳು ಲೈಕ್ ಹೈಡ್ರೋಜನ್, ಹೀಲಿಯಂ, ನಿಯಾನ್, ಕ್ರಿಪ್ಟಾನ್, ರುಸನಾನ್, ರಡಾನ್ ಇತರೆ ಅನಿಲಗಳು 0.06% ಇರುತ್ತೆ. ಒಟ್ಟು ವಾತಾವರಣದಲ್ಲಿನ ಅನಿಲಗಳ ಸಾಂದ್ರತೆ 100% ಇರುತ್ತೆ. ನೈಟ್ರೋಜನ್ ಸಾರಜನಕ ವಾತಾವರಣದಲ್ಲಿ 78% ರಷ್ಟು ಸಾರಜನಕ ಇದ್ರೂ ಕೂಡ ಸಸ್ಯಗಳು ಈ ನೈಟ್ರೋಜನ್ ಅನ್ನ ಅಟ್ಮಾಸ್ಫರಿಕ್ ನೈಟ್ರೋಜನ್ ಅನ್ನ ನೇರವಾಗಿ ಸ್ವೀಕರಣೆ ಮಾಡೋದಿಲ್ಲ. ಯಾಕಂದ್ರೆ ಸಸ್ಯಗಳಿಗೆ ನೈಟ್ರೋಜನ್ ಅನ್ನೋದು ಒಂದು ನೈಟ್ರೇಟ್ ಅಥವಾ ಇಲ್ಲವಾದ್ರೆ ಅಮೋನಿಯಾ ರೂಪದಲ್ಲಿ ಬೇಕಾಗಿರುತ್ತೆ. ಸೊ ಇವಾಗ ಸಸ್ಯಗಳಿಗೆ ಈ ನೈಟ್ರೇಟ್ ಅಥವಾ ಅಮೋನಿಯಾ ರೂಪದಲ್ಲಿ ನೈಟ್ರೋಜನ್ ಅನ್ನ ಹೇಗೆ ವರ್ಗಾವಣೆ ಆಗುತ್ತೆ ಅಂದ್ರೆ ಈ ಬ್ಯಾಕ್ಟೀರಿಯಾಗಳು ಅಂತ ಇರುತ್ತೆ, ಸಾರಜನಕ ಸ್ಥಿರೀಕರಣ ಬ್ಯಾಕ್ಟೀರಿಯಾಗಳು. ಆ ಬ್ಯಾಕ್ಟೀರಿಯಾಗಳು ಈ ಕೆಲಸವನ್ನ ಮಾಡ್ತವೆ. ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನ ಸಸ್ಯಗಳಿಗೆ ಅಗತ್ಯವಾದ ರೂಪದಲ್ಲಿ ಅಂದ್ರೆ ನೈಟ್ರೇಟ್ ಅಥವಾ ಅಮೋನಿಯಾ ರೂಪಕ್ಕೆ ಪರಿವರ್ತಿಸಿ ಸಸ್ಯಗಳಿಗೆ ಒದಗಿಸ್ತವೆ. ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನ ಸೈನೋಬ್ಯಾಕ್ಟೀರಿಯಾಗಳು ಅಮೋನಿಯಾ ರೂಪಕ್ಕೆ ಪರಿವರ್ತನೆ ಮಾಡ್ತವೆ. ಈ ಅಮೋನಿಯಾವನ್ನ ಮೊನಾಸ್ ಬ್ಯಾಕ್ಟೀರಿಯಾಗಳು ನೈಟ್ರೈಟ್ ರೂಪಕ್ಕೆ ಪರಿವರ್ತನೆ ಮಾಡ್ತವೆ. ಈ ನೈಟ್ರೈಟ್ ಅನ್ನ ನೈಟ್ರೋ ಬ್ಯಾಕ್ಟೀರಿಯಾಗಳು ನೈಟ್ರೇಟ್ ರೂಪಕ್ಕೆ ಪರಿವರ್ತನೆ ಮಾಡ್ತವೆ. ಈ ನೈಟ್ರೇಟ್ ಅನ್ನ ಸಸ್ಯಗಳು ಸ್ವೀಕರಣೆ ಮಾಡ್ತವೆ. ನೆಕ್ಸ್ಟ್ ಕಾಲಾನಂತರದಲ್ಲಿ ಸಸ್ಯಗಳು ಅಥವಾ ಗಿಡ ಮರಗಳು ಆಗಿರ್ಬೋದು, ಅವುಗಳನ್ನ ನಾವು ಉರುವಲಿಗೆ ಬಳಸ್ತೀವಲ್ವಾ, ಅವಾಗ ಅವುಗಳಲ್ಲಿರುವ ನೈಟ್ರೋಜನ್ ಅನಿಲವಾಗಿ ತಿರ್ಗಾ ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ. ಬ್ರೀಫ್ ಆಗಿ ನೋಡೋದಾದ್ರೆ ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನ ಸೈನೋಬ್ಯಾಕ್ಟೀರಿಯಾಗಳು ಮೊದಲ ಬಾರಿಗೆ ಏನ್ ಮಾಡ್ತವೆ, ಅಮೋನಿಯಾ ರೂಪಕ್ಕೆ ಪರಿವರ್ತನೆ ಮಾಡ್ತವೆ. ಆ ಅಮೋನಿಯಾವನ್ನ ಮೊನಾಸ್ ಬ್ಯಾಕ್ಟೀರಿಯಾಗಳು ನೈಟ್ರೈಟ್ ರೂಪಕ್ಕೆ ಪರಿವರ್ತನೆ ಮಾಡ್ತವೆ. ಈ ನೈಟ್ರೈಟ್ ಅನ್ನ ನೈಟ್ರೋ ಬ್ಯಾಕ್ಟೀರಿಯಾಗಳು ನೈಟ್ರೇಟ್ ರೂಪಕ್ಕೆ ಪರಿವರ್ತನೆ ಮಾಡ್ತವೆ. ಈ ನೈಟ್ರೇಟ್ ಅನ್ನ ಸಸ್ಯಗಳು ಬಳಸ್ಕೊಳ್ತವೆ ತಮ್ಮ ಆಹಾರ ಸಂಗ್ರಹಣೆಗಾಗಿ ಅಥವಾ ಈ ಗಿಡ ಮರಗಳು ಸಸ್ಯಗಳ ಬೆಳವಣಿಗೆಗಾಗಿ ನೈಟ್ರೋಜನ್ ಅಗತ್ಯವಾಗಿರುತ್ತೆ, ಬಳಸ್ಕೊಳ್ತವೆ. ಅವುಗಳು ಉರುವಲಿಗೆ ಬಳಸಿದಾಗ ಅಥವಾ ಕಾಡ್ಗಿಚ್ಚಿಗೆ ಒಳಗಾದಾಗ ಅವುಗಳಲ್ಲಿರುವ ನೈಟ್ರೋಜನ್ ಅನಿಲ ರೂಪಕ್ಕೆ ಪರಿವರ್ತನೆಯಾಗಿ ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ. ಈ ರೀತಿ ಸಾರಜನಕ ಚಕ್ರ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಇನ್ನೊಂದು ಬಗೆಯಲ್ಲಿ ನೈಟ್ರೋಜನ್ ಹೇಗೆ ವಾತಾವರಣದಲ್ಲಿ ಚಕ್ರೀಯವಾಗಿ ಚಲಿಸುತ್ತದೆ ಅಂತ ನೋಡೋದಾದ್ರೆ, ಇವಾಗ ನಾವು ಸಾರ್ವಜನಿಕ ಸ್ಥಿರೀಕರಣ ಬ್ಯಾಕ್ಟೀರಿಯಾಗಳಿಂದ ನೋಡಿದ್ವಿ ಅಲ್ಲಿ ಹೇಗೆ ನೈಟ್ರೋಜನ್ ವರ್ಗಾವಣೆ ಆಗುತ್ತೆ ಅಂತ. ಇಲ್ಲಿ ಇನ್ನೊಂದು ವಿಧಾನ ಇದೆ. ಏನಂದ್ರೆ ವಾತಾವರಣದಲ್ಲಿ ನೈಟ್ರೋಜನ್ ಇದೆ ಅಲ್ವಾ, ಈ ಥಂಡರ್ ಸ್ಟಾರ್ಮ್ ಅಂದ್ರೆ ಗುಡುಗು ಮಿಂಚು ಆದಾಗ ನೈಟ್ರೋಜನ್ ಏನಾಗುತ್ತೆ, ಆ ಥಂಡರ್ ಸ್ಟಾರ್ಮ್ ಅಂದ್ರೆ ಮಿಂಚು ಇರುತ್ತೆ, ಗುಡುಗು ಇರುತ್ತಲ್ವಾ ಅಥವಾ ಸಿಡಿಲು ಇರುತ್ತೆ, ಅದರ ತಾಪಮಾನ 3000 ರಿಂದ 5000 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಆ ಉಷ್ಣಕ್ಕೆ ಈ ನೈಟ್ರೋಜನ್ ಒಳಗಾದಾಗ ಅದೇನಾಗುತ್ತೆ, ನೈಟ್ರೋಜನ್ ಮತ್ತು ಆಕ್ಸಿಜನ್ ಮಾಲಿಕ್ಯೂಲ್ ಏನಾಗುತ್ತೆ ಕಂಬೈಂಡ್ ಆಗಿ ನೈಟ್ರೋಜನ್ ಆಕ್ಸೈಡ್ NO2 ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಈ NO2 ಮಳೆ ಹನಿ ಜೊತೆ ಸೇರ್ಕೊಂಡು ಏನಾಗುತ್ತೆ, ಆಸಿಡ್ ರೇನ್ ಆಗುತ್ತೆ. ನಾವು ಆಸಿಡ್ ರೇನ್ ಅಂತ ಕೇಳಿರ್ತೀವಿ ಅಲ್ವಾ. ಆಸಿಡ್ ರೇನ್ ಅಲ್ಲಿ ಏನಿರುತ್ತೆ, ಪ್ರಮುಖವಾಗಿ ಸಲ್ಫರ್ ಡೈಆಕ್ಸೈಡ್ ಇರುತ್ತೆ, ಇಲ್ಲ ನೈಟ್ರೋಜನ್ ಆಕ್ಸೈಡ್ ಇರುತ್ತೆ ಅಂತ ಕೇಳಿದೀವಿ ಅಲ್ವಾ. ಅದೇ ಈ ನೈಟ್ರೋಜನ್ ಆಕ್ಸೈಡ್ ಆಗಿರುತ್ತೆ. ಮಳೆ ನೀರು ಅಸಿಡಿಕ್ ನೇಚರ್ಗೆ ಕನ್ವರ್ಟ್ ಆಗುತ್ತೆ, ನೈಟ್ರಿಕ್ ಆಸಿಡ್ ಆಗುತ್ತೆ. ಈ ನೈಟ್ರಿಕ್ ಆಸಿಡ್ ಭೂಮಿಯ ಮೇಲೆ ಬಿದ್ದಾಗ ಮಣ್ಣಿನ ಜೊತೆ ಪ್ರತಿಕ್ರಿಯಿಸುತ್ತೆ, ರಿಯಾಕ್ಷನ್ ಆಗುತ್ತೆ. ಈ ಆಸಿಡ್ ರೇನ್ ಮತ್ತೆ ಮಣ್ಣಿನ ನಡುವೆ ಸಂಯೋಜನೆಯಾಗಿ ಮಣ್ಣಿನಲ್ಲಿರುವ ಖನಿಜಗಳ ಜೊತೆ ಈ ನೈಟ್ರಿಕ್ ಆಸಿಡ್ ರಿಯಾಕ್ಷನ್ ಆಗಿ ಆ ಖನಿಜಗಳಿಂದ ನೈಟ್ರೇಟ್ ಉತ್ಪತ್ತಿ ಆಗುತ್ತೆ. ಆ ನೈಟ್ರೇಟ್ ಅನ್ನ ಸಸ್ಯಗಳು ಬಳಸ್ಕೊಳ್ತವೆ ತಮ್ಮ ಬೆಳವಣಿಗೆಗೆ. ತಿರ್ಗಾ ಸಸ್ಯಗಳು ಉರುವಲಿಗೆ ಒಳಪಟ್ಟಾಗ ಅದು ತಿರ್ಗಾ ನೈಟ್ರೋಜನ್ ಅನಿಲ ರೂಪಕ್ಕೆ ಪರಿವರ್ತನೆಯಾಗಿ ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ. ಈ ತರನು ಕೂಡ ನೈಟ್ರೋಜನ್ ಚಕ್ರ ಕಂಪ್ಲೀಟ್ ಆದಾಗ ಆಗುತ್ತೆ. ಇದಿಷ್ಟು ನೈಟ್ರೋಜನ್ ಸೈಕಲ್ ಆಗಿತ್ತು. ಇನ್ನ ಡಿನೈಟ್ರಿಫಿಕೇಶನ್ ಅಂತ ಒಂದು ಕಾನ್ಸೆಪ್ಟ್ ಇದೆ.
ಅದೇನಂದ್ರೆ ಇವಾಗ ಮಣ್ಣಿನಲ್ಲಿ ಸಾರಜನಕಾಂಶ ಇರುತ್ತೆ, ನೀರಿನಲ್ಲಿ ಕೂಡ ಸಾರಜನಕಾಂಶ ಇರುತ್ತೆ ಅಲ್ವಾ. ಆ ಸಾರಜನಕಾಂಶನ ಫಾರ್ ಎಕ್ಸಾಂಪಲ್ ಇವಾಗ ಗಿಡ ಮರಗಳಲ್ಲಿ ನೈಟ್ರೋಜನ್ ಅಂಶ ಸೇರ್ಕೊಂಡಿದೆ, ನೈಟ್ರೇಟ್ ರೂಪದಲ್ಲಿ ಇದೆ ನೈಟ್ರೋಜನ್. ಆ ಗಿಡವು ಅಥವಾ ಮರ ತನ್ನ ಆಯಸ್ಸನ್ನ ಮುಗಿಸಿ ನೆಲಕ್ಕೆ ಉಗುಳಿ ಬಿದ್ದಾಗ ಏನ್ ಮಾಡ್ತವೆ, ಈ ಡಿನೈಟ್ರಿಫಿಕೇಶನ್ ಬ್ಯಾಕ್ಟೀರಿಯಾಗಳು ಆ ನೈಟ್ರೇಟ್ ಅನ್ನ ತಿರ್ಗಾ ನೈಟ್ರೋಜನ್ ಆಕ್ಸೈಡ್ ಅಥವಾ ನೈಟ್ರೋಜನ್ಗೆ ಪರಿವರ್ತಿಸಿ ವಾತಾವರಣಕ್ಕೆ ಬಿಡುಗಡೆ ಮಾಡ್ತವೆ. ಇವುಗಳಿಗೆ ನಾವು ಡಿನೈಟ್ರಿಫಿಕೇಶನ್ ಬ್ಯಾಕ್ಟೀರಿಯಾಗಳು ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಡಿನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾಗಳು ಯಾವುದು ಅಂದ್ರೆ ಥಿಯೋಬ್ಯಾಸಿಲಸ್, ಮೈಕ್ರೋಕಾಕಸ್, ಸೆರೆಟಿಯಾ, ಸೂಡೋಮೊನಾಸ್ ಮತ್ತು ಅಕ್ರೋಮೊಬ್ಯಾಕ್ಟರ್. ಇವುಗಳು ವೆರಿ ಇಂಪಾರ್ಟೆಂಟ್ ಡಿನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾಗಳಾಗಿರ್ತವೆ. ನೆಕ್ಸ್ಟ್ ನಾವು ಇವಾಗ ಕೇಳಿರ್ತೀವಿ, ಫಾರ್ ಎಕ್ಸಾಂಪಲ್ ಪೇಷಂಟ್ ಆಗಿರ್ಬೋದು, ಹಾಸ್ಪಿಟಲ್ ಇರುವ ಪೇಷಂಟ್ ಆಗಿರ್ಬೋದು, ಅಥವಾ ಈ ಮೌಂಟೇನ್ ಕ್ಲೈಂಬರ್ಸ್ ಆಗಿರ್ಬೋದು, ಅಥವಾ ಡೀಪ್ ಓಷಿಯನ್ ಸ್ವಿಮ್ಮರ್ಸ್ ಆಗಿರ್ಬೋದು, ಇವರೆಲ್ಲ ಆಕ್ಸಿಜನ್ ಸಿಲಿಂಡರ್ನ ತಗೊಂಡು ಹೋಗ್ತಾರಲ್ವಾ, ಯಾಕೆಂದ್ರೆ ಇಲ್ಲಿ ಆಮ್ಲಜನಕದ ಸಾಂದ್ರತೆ ಕಡಿಮೆ ಇರುತ್ತೆ. ಸೊ ಆಕ್ಸಿಜನ್ ಟ್ಯಾಂಕ್ ಅಲ್ಲಿ 100% ಅಷ್ಟು ಆಕ್ಸಿಜನ್ ಇರಲ್ಲ, ನೈಟ್ರೋಜನ್ ಮಿಶ್ರಣ ಇರುತ್ತೆ. ಯಾಕೆ ಗೊತ್ತಾ? ಪ್ಯೂರ್ ಆಕ್ಸಿಜನ್ ಏನಾಗುತ್ತೆ, ಅದು ದಹನಶೀಲವಾಗಿರುತ್ತೆ ಪ್ಯೂರ್ ಆಕ್ಸಿಜನ್. ಸೊ ಅದು ವಿಷಾನಿಲವಾಗಿ ಪರಿವರ್ತನೆ ಆಗ್ಬಿಡುತ್ತೆ. 100% ಆಕ್ಸಿಜನ್ ಯಾವುದೇ ಪ್ರಾಣಿಗಳ ಜೀವಕ್ಕೆ ಒಳ್ಳೆಯದಲ್ಲ. ಹಾಗಾಗಿನೇ ಅದಕ್ಕೆ ನೈಟ್ರೋಜನ್ ಮಿಕ್ಸ್ ಮಾಡ್ತೀವಿ. ಆಕ್ಸಿಜನ್ ಸಿಲಿಂಡರ್ ಆದ್ರೆ ನೈಟ್ರೋಜನ್ ಮಿಕ್ಸ್ ಮಾಡ್ತೀವಿ. ಅದೇ ನಾವು ಇವಾಗ ವಾತಾವರಣದಿಂದ ಆಕ್ಸಿಜನ್ ತಗೊಳ್ತೀವಲ್ವಾ, ನ್ಯಾಚುರಲ್ ಆಗಿನೇ ವಾತಾವರಣದಲ್ಲಿ ಆ ಮಿಶ್ರಣ ಇದೆ. 78% ನೈಟ್ರೋಜನ್ ಇದ್ರೆ ಆಕ್ಸಿಜನ್ ಪ್ರಮಾಣ ಕೇವಲ 20% ಇದೆ ಅಲ್ವಾ. ಸೊ ಈ ತರ ಬ್ಯಾಲೆನ್ಸ್ ಆಗುತ್ತೆ. ಅವಾಗ ಆಕ್ಸಿಜನ್ ನಮ್ಗೆ ಜೀವಾನಿಲವಾಗಿ ಪರಿವರ್ತನೆ ಆಗುತ್ತೆ. ಅದರ್ವೈಸ್ 100% ಆಕ್ಸಿಜನ್ ಅದು ವಿಷಾನಿಲನೇ ಅಂತ ಹೇಳ್ಬೋದು ನಾವು. ಈ ಕಾರಣಕ್ಕಾಗಿ ಆಕ್ಸಿಜನ್ ಸಿಲಿಂಡರ್ ಅಲ್ಲಿ ನೈಟ್ರೋಜನ್ ಅನ್ನ ಆಡ್ ಮಾಡ್ತಾರೆ. ಇಷ್ಟು ನೈಟ್ರೋಜನ್ ಸೈಕಲ್ ಮೇಲೆ ಕುರಿತ ಮಾಹಿತಿಯಾಗಿತ್ತು. ಐ ಹೋಪ್ ಅರ್ಥ ಆಗಿದೆ ಅನ್ಕೊಳ್ತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.